ನಮಸ್ಕಾರ. ಶ್ರೀ ಆಚಾರ್ಯ ಎಜುಕೇಶನ್ ಟ್ರಸ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆ ಹಾರ್ದಿಕವಾದ ಸ್ವಾಗತ. ನಾನು ನಿಮ್ಮ ಭೀಮಸೇನಾಚಾರ್ಯ ಮಳಗಿ. ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಧಾರವಾಡದ ನವಲೂರು ಗ್ರಾಮದಲ್ಲಿ ನಾವೊಂದು ಆಚಾರ್ಯಧಾಮ, ಶ್ರೀ ಆಚಾರ್ಯಧಾಮ ಎಂಬುದಾಗಿ ಒಂದು ಭವನವನ್ನು ನಿರ್ಮಾಣ ಮಾಡಿದ್ದೇವೆ ನಿಮ್ಮೆಲ್ಲರ ಸಹಕಾರದಿಂದ. ಅದೀಗ ಸುಂದರವಾದ ಗ್ರಂಥಾಲಯವನ್ನು ಹೊಂದಿದೆ, ಯಜ್ಞಶಾಲೆಯನ್ನು ಹೊಂದಿದೆ, ತನಗೆ ಎಷ್ಟು ಬೇಕೋ ಅಷ್ಟು ಸೌಕರ್ಯಗಳನ್ನು ಹೊಂದಿರತಕ್ಕಂತಹ ಒಂದು ತಾಣವಾಗಿದೆ. ಸುಂದರ ಪ್ರಕೃತಿಯ ಮಡಿಲಲ್ಲಿ ಇದೆ, ಸುತ್ತಲೂ ಹಸಿರು, ಹೀಗಾಗಿ ಪ್ರಶಾಂತವಾದ ವಾತಾವರಣ. ಮೇಲಾಗಿ ಇದಕ್ಕೊಂದು ಮೆರಗು ಬರುವಂತೆ ಇಲ್ಲಿ ಸಾಧನೆ ಆಗಲಿಕ್ಕಾಗಿ ಅಂತ ಹೇಳಿ ಪರಮಪೂಜ್ಯ ಶ್ರೀಮತ್ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು, ಶ್ರೀಮದ್ ಉತ್ತರಾದಿ ಮಠಾಧೀಶರು ಈ ಕ್ಷೇತ್ರಕ್ಕೆ ಆಗಮಿಸಿ ಶ್ರೀ ಆಚಾರ್ಯಧಾಮವನ್ನ ಕ್ಷೇತ್ರವನ್ನಾಗಿ ಮಾಡಿದರು. ಅದೇಗೆ ಕ್ಷೇತ್ರವನ್ನಾಗಿ ಮಾಡಿದರು ಅಂದರೆ, ಆ ಪರಮಪೂಜ್ಯರ ಪಾವನವಾದ ಪಾದದ ಧೂಳಿ ಇಲ್ಲಿ ಬಿದ್ದದ್ದರಿಂದಲೇನೆ ಅದು ಪರಮ ಪವಿತ್ರ ಕ್ಷೇತ್ರವಾಗಿದೆ. ಇದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಇದು ಮೊದಲನೆಯದಾಗಿ. ಎರಡನೆಯದಾಗಿ, ಭಾರತದ ಪ್ರಸಿದ್ಧವಾದ ಪುಣ್ಯಕ್ಷೇತ್ರಗಳು ಅಂತೇನೇನಿವೆ, ಅದು ಬದರಿ ಇರಬಹುದು, ಕಾಶಿ ಇರಬಹುದು, ಗಯಾ ಇರಬಹುದು, ಒಟ್ಟಾರೆ ಹೇಳಬೇಕು ಅಂದರೆ ರಾಮೇಶ್ವರದಿಂದ ಕನ್ಯಾಕುಮಾರಿಯಿಂದ ಹಿಡಿದು ಬದರಿ ಕ್ಷೇತ್ರದವರೆಗೂ ಇರತಕ್ಕಂತಹ ಪರಮ ಪವಿತ್ರವಾದ ತೀರ್ಥಕ್ಷೇತ್ರಗಳ ಮೃತ್ತಿಕೆಯನ್ನ ಪರಮಪೂಜ್ಯ ಮಹಾಸ್ವಾಮಿಗಳು ಇಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಅಧ್ಯಾತ್ಮ ಬಂಧುಗಳಾದ ಪಂಡಿತ್ ಪೂಜ್ಯ ಡಾಕ್ಟರ್ ವೆಂಕಟೇಶಾಚಾರ್ಯ ಕೊರಲಹಳ್ಳಿ ಅವರು ಆ ಎಲ್ಲ ಕ್ಷೇತ್ರಗಳ ಮೃತ್ತಿಕೆಗಳನ್ನು ಸಂಗ್ರಹ ಮಾಡಿ ನನಗೆ ಕೊಟ್ಟಿದ್ದರು. ಅದನ್ನು ಪರಮಪೂಜ್ಯ ಮಹಾಸ್ವಾಮಿಗಳಿಂದ ನಾವಿಲ್ಲಿ ಸ್ಥಾಪನೆಯನ್ನ ಮಾಡಿಸಿದ್ದೇವೆ. ಹೀಗಾಗಿ ಭಾರತದ ಪರಮ ಪವಿತ್ರ ಎಲ್ಲ ತೀರ್ಥಕ್ಷೇತ್ರಗಳ ಸನ್ನಿಧಾನವು ಈ ಕ್ಷೇತ್ರದಲ್ಲಿದೆ. ಇದು ಎರಡು. ಮೂರನೆಯದಾಗಿ, ಅತ್ಯಂತ ರಮಣೀಯವಾದ ಪ್ರದೇಶದಲ್ಲಿ ಇರತಕ್ಕಂತಹ ಪರಮಪೂಜ್ಯರಾದ ಶ್ರೀಮದ್ ವಾದಿರಾಜ ತೀರ್ಥ ಗುರು ಸಾರ್ವಭೌಮರ ಮೃತ್ತಿಕೆಯೂ ಇದೆ. ಶ್ರೀಮದ್ ರಾಘವೇಂದ್ರ ಗುರು ಸಾರ್ವಭೌಮರ ಮೃತ್ತಿಕೆಯೂ ಇದೆ. ಶ್ರೀಮದ್ ಜಯತೀರ್ಥರ ಮೃತ್ತಿಕೆಯೂ ಇದೆ. ವಿಶೇಷವಾಗಿಯೂ ಎಲ್ಲ ಕ್ಷೇತ್ರಗಳ ಮೃತ್ತಿಕೆ ಇರುವುದರೊಂದಿಗೆ ನಮ್ಮ ಹಿರಿಯರಿಂದ ಬಂದಿರತಕ್ಕಂತಹ ಈ ಮೂರು ಮೃತ್ತಿಕೆಗಳು ಕೂಡ ಇಲ್ಲಿ ಇವೆ. ಹೀಗಾಗಿ ಇದು ಪರಮ ಪವಿತ್ರ ತಾಣ. ಸುಂದರ ಹಸಿರಿನ ಮಡಿಲಿನಲ್ಲಿ ಇಂತಹ ಕ್ಷೇತ್ರಗಳ ಮೃತ್ತಿಕೆಯ ಸನ್ನಿಧಾನವನ್ನು ಹೊಂದಿದ್ದರಿಂದಾಗಿ ಇಲ್ಲಿ ಬಂದಾಗ ಎಲ್ಲರಿಗೂ ಕೂಡ ಒಂದು ಸುಂದರವಾದ ಅಧ್ಯಾತ್ಮ ಲೋಕದ ಕಡೆಗೆ ನಮ್ಮನ್ನು ಕರೆದುಕೊಂಡು ಬಂದಂತಾಗಿದೆ ಅಂತನ್ನುವಂತಹ ತಮ್ಮ ಅಭಿಪ್ರಾಯವನ್ನ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಈಗ ನಿಮಗೆಲ್ಲ ಒಂದು ಸಂತೋಷದ ಸಂಗತಿಯನ್ನು ಹೇಳಬೇಕು ಅಂದರೆ, ಆಷಾಢ ಶುದ್ಧ ಏಕಾದಶಿ, ಪ್ರಥಮೈಕಾದಶಿ ಅವತ್ತಿನ ದಿನ ಈ ಕ್ಷೇತ್ರದಲ್ಲಿ ಅಖಂಡ ಭಾಗವತದ ಒಂದು ಉಪನ್ಯಾಸ ಮಾಲಿಕೆಯನ್ನು ನಾವು ಏರ್ಪಡಿಸಿದ್ದೇವೆ. ಬೆಳಿಗ್ಗೆ 8 ಗಂಟೆಗೆ, ಆಷಾಢ ಶುದ್ಧ ಏಕಾದಶಿ ಜುಲೈ 6ನೇ ತಾರೀಕು ಭಾನುವಾರ, ಅವತ್ತಿನ ದಿವಸ ಬೆಳಿಗ್ಗೆ 8 ಗಂಟೆಗೆ ನಮ್ಮ ಆಚಾರ್ಯಧಾಮದಲ್ಲಿ ಭಾಗವತೋತ್ಸವ ಅಂತ, ಪರಮ ಪವಿತ್ರವಾದ ಗ್ರಂಥ ಶ್ರೀಮದ್ ಭಾಗವತ, ಪ್ರತಿ ದಿವಸ ಶ್ರವಣ ಮಾಡಲೇಬೇಕಾಗಿರತಕ್ಕಂತಹ ಗ್ರಂಥ ಶ್ರೀಮದ್ ಭಾಗವತ. ತತ್ರಾಪಿ ಏಕಾದಶಿ ಇನ್ನೂ ವಿಶೇಷ, ಅದರೊಳಗೇನೆ ಆಷಾಢ ಶುದ್ಧ ಏಕಾದಶಿ ಅಂತೂ ಇನ್ನೂ ವಿಶೇಷ. ಇಂತಹ ಆಷಾಢ ಶುದ್ಧ ಏಕಾದಶಿಯ ದಿವಸ ನಮ್ಮ ಶ್ರೀ ಆಚಾರ್ಯಧಾಮದಲ್ಲಿ ಶ್ರೀ ಭಾಗವತೋತ್ಸವ ಅಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಪ್ರಾತಃ ಕಾಲ 8 ಗಂಟೆಗೆ ಉದ್ಘಾಟನೆ, 8:15ಕ್ಕೆ ಉಪನ್ಯಾಸ ಪ್ರಾರಂಭವಾಗ್ತದೆ. ನಮ್ಮ ಧಾರವಾಡದ ಪ್ರಸಿದ್ಧ ಎಲ್ಲ ವಿದ್ವಾಂಸರು ಈ ಉಪನ್ಯಾಸ ಮಾಲಿಕೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಒಬ್ಬೊಬ್ಬರು ಒಂದೊಂದು ಸ್ಕಂದಗಳ ಅಮೂಲ್ಯವಾದ ಸಂದೇಶವನ್ನ ಕೊಡುತ್ತಾರೆ. ಅನಂತರದಲ್ಲಿ ಅವತ್ತು ಸಾಯಂಕಾಲ ಇನ್ನೊಂದು ವಿಶೇಷ ಕಾರ್ಯಕ್ರಮ, ಪಂಡಿತ್ ಪೂಜ್ಯ ಡಾಕ್ಟರ್ ವೆಂಕಟೇಶಾಚಾರ್ಯ ಕೊರಲಹಳ್ಳಿ ಅವರಿಂದ ಭಾಗವತ ತತ್ವಸಾರ ಎನ್ನತಕ್ಕಂತಹ ಒಂದು ವಿಷಯವೂ ಕೂಡ ಸುಂದರವಾಗಿ ಮೂಡಿಬರಲಿದೆ. ನಂತರದಲ್ಲಿ ದ್ವಾದಶಿಯ ದಿವಸ ತೀರ್ಥಪ್ರಸಾದದ ವ್ಯವಸ್ಥೆಯನ್ನು ಕೂಡ ಈ ಕ್ಷೇತ್ರದಲ್ಲಿ ಇಟ್ಟುಕೊಂಡಿದ್ದೇವೆ. ಬಹಳ ದಿನಗಳ ಮೇಲೆ ನಾನು ಮತ್ತೆ ತಮ್ಮ ಸಂಪರ್ಕಕ್ಕಾಗಿ ಅಂತ ಬಂದಿದ್ದೇನೆ. ಆಹ್ವಾನವನ್ನು ತೆಗೆದುಕೊಂಡು ಬಂದಿದ್ದೇನೆ. ಇದನ್ನೇ ನನ್ನ ವೈಯಕ್ತಿಕ ಆಮಂತ್ರಣ ಅಂತ ತಾವುಗಳು ತಿಳಿದು
ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿಜ್ಞಾಪನೆಯನ್ನು ಮಾಡ್ತೇನೆ. ಸ್ಥಳ ಎಲ್ಲಿ ಅಂದರೆ ಶ್ರೀ ಆಚಾರ್ಯ ಧಾಮ, ತೋಟದ ರಸ್ತೆ, ನವಲೂರು. ಜೊತೆಗೆ ತಳಗೆ ಡಿಸ್ಕ್ರಿಪ್ಷನ್ ಒಳಗೆ ಇದರದ್ದು QR ಕೋಡ್ ಕೊಟ್ಟಿರ್ತಾರೆ. ಸ್ಕ್ಯಾನ್ ಮಾಡಿಬಿಟ್ರೆ ಸಾಕು, ಸರಳ ನಿಮ್ಮನ್ನ ಶ್ರೀ ಆಚಾರ್ಯ ಧಾಮಕ್ಕೆ ಗೂಗಲ್ ಮ್ಯಾಪ್ ನಿಮ್ಮನ್ನು ಕರ್ಕೊಂಡು ಬರುತ್ತದೆ. ಅದರದ್ದು QR ಕೋಡ್ ಅನ್ನು ಕೂಡ ಕೊಡಲಾಗಿದೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ತಪ್ಪದೆ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿಜ್ಞಾಪನೆಯನ್ನ ಮಾಡಿದೆ. ಪ್ರಯುಕ್ತಕವಾಗಿ ಮತ್ತೊಂದು ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೇವೆ. ಧಾರವಾಡದಲ್ಲಿ ಆಷಾಢ ಶುದ್ಧ ಪ್ರತಿಪದಾದಿಂದ ದಶಮಿಯವರೆಗೂ ಮಾಳಮಡ್ಡಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ 11 ಸ್ಕಂದಗಳ ಉಪನ್ಯಾಸ ಮಾಲಿಕೆಯನ್ನ ನಾನೇ ನಡೆಸಿಕೊಡಬೇಕು ಅಂತ ಭಗವಂತನ ಸಂಕಲ್ಪ. ಅಲ್ಲಿ ಸಾಯಂಕಾಲ 6:30ಯಿಂದ 8 ಗಂಟೆಯವರೆಗೂ ಯಾರು ಧಾರವಾಡದ ಭಕ್ತರಿದ್ದೀರಿ ಅವರೆಲ್ಲರೂ ಕೂಡ ಈ ಆಷಾಢ ಮಾಸದಲ್ಲಿ ಭಾಗವತದ ಶ್ರವಣವನ್ನ ಮಾಡಿ ಪುನೀತರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನ ಮಾಡುತ್ತೇನೆ. ಆಷಾಢ ಶುದ್ಧ ಪ್ರತಿಪದಾದಿಂದ ದಶಮಿವರೆಗೂ ನಡೀತದೆ. ಏಕಾದಶಿ ನಮ್ಮ ನವಲೂರಿನ ಶ್ರೀ ಆಚಾರ್ಯ ಧಾಮದಲ್ಲಿ ನಡೀತದೆ. ಈ ಎರಡೂ ಉಪನ್ಯಾಸ ಮಾಲಿಕೆಗಳಿಗೆ ತಾವು ತಪ್ಪದೇ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿಜ್ಞಾಪನೆಯನ್ನ ಮಾಡುತ್ತೇನೆ. ಪ್ರತಿಪದಾದಿಂದ ದಶಮಿವರೆಗೆ ಮಾಳಮಡ್ಡಿಯ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಸಾಯಂಕಾಲ 6:30ಯಿಂದ 8. ನವಲೂರಿನ ಶ್ರೀ ಆಚಾರ್ಯ ಧಾಮದಲ್ಲಿ ಏಕಾದಶಿ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ. ದ್ವಾದಶಿ ಪ್ರಾತಃ ಕಾಲದಲ್ಲೇನೆ ಪಾರಣೆ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನೀವು ಸಹಕಾರವನ್ನ ಎಂದಿನಂತೆ ಕೊಟ್ಟು ತಮ್ಮ ಉಪಸ್ಥಿತಿಯೊಂದಿಗೆ ತಾವು ಇಲ್ಲಿ ಪುನೀತರಾಗಬೇಕು ಅಂತ ನಾನು ಪ್ರಾರ್ಥನೆಯನ್ನ ಮಾಡ್ತೇನೆ. ವಂದನೆಗಳು.